ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಟಕ್ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನಾನು ಕಾರ್ಡ್ ಗೇಮ್ಸಲ್ಲಿ ಇರೋಂಥ ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಗೇಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಈಗಾಗಲೇ ಹೇಳಿದ್ದೆ, ಕಾರ್ಡ್ ಗೇಮ್ಸ್ ಅಂತ ಇನ್ನೊಂದು ಗೇಮ್ ಬಂದಿದೆ KM ಸಂಜಯ್ ಅವ್ರದ್ದು. ಸೊ ಆ್ಯಂಡ್ ಕ್ರಿಕೆಟ್, ಡೇಸ್ ಗೇಮ್ಸ್, ಮೈಂಡ್ ಗೇಮ್ಸ್ ಆದಮೇಲೆ ಇದು ಕಾರ್ಡ್ ಗೇಮ್ಸ್. ಇದರಲ್ಲಿ ಕಾರ್ಡಿಂದ ಆಡೋ ಅಂಥ ಆಟಗಳು ಬರ್ತಾ ಇದೆ. ಅತಿ ಶೀಘ್ರದಲ್ಲೇ ಲಾಂಚ್ ಆಗುತ್ತೆ. ಇದು ಲಾಂಚ್ ಆಗೋವರೆಗೂ ವೆಯ್ಟ್ ಮಾಡಿ. ಹೋದ ವಿಡಿಯೋದಲ್ಲಿ ನಾನು ಇದರಲ್ಲಿ ಇರೋಂಥ ಒಂದು ಸೆಟ್ ಆಟದ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೆ. ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ಗೇಮ್ 99 ಅಂತ ಸ್ನೇಹಿತರೆ ಈ ಗೇಮ್ ಹೆಸರು. ಸೊ 99 ಯಾವ ರೀತಿ ಆಡೋದು, ಇದರಲ್ಲಿ ಏನೆಲ್ಲ ಸ್ಟ್ರಾಟಜಿ ಯೂಸ್ ಮಾಡಬೇಕಾಗತ್ತೆ, ನಾವು ಎಲ್ಲದಕ್ಕೆ ಏನೇನು ರೂಲ್ಸ್ ಇದೆ, ಈ ಎಲ್ಲ ಮಾಹಿತಿನ ಇವತ್ತಿನ ವೀಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ಯೂಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಓಕೆ, ಮೊದಲಿಗೆ ನಾವು ಆನ್ಲೈನ್ ಆಡೋಣ. ಇವತ್ತು ಇಲ್ಲಿ ಒಂದು ರೂಮ್ ಕ್ರಿಯೇಟ್ ಮಾಡೋಣ. ಓಕೆ, ಕ್ರಿಯೇಟ್ ನ್ಯೂ ರೂಮ್. ಇಲ್ಲಿ ಯಾವ ಗೇಮ್ ಕ್ರಿಯೇಟ್ ಮಾಡ್ತೀರಾ ಅಂತ ನೋಡಿ. ನಾನು ಹೋದ ಸಲ ಹೇಳಿದ್ದಾಗ ನಿಮಗೆ ಬರೀ ಒಂದು 4 ಗೇಮ್ ಏನೇನಿತ್ತು, ಈ ಸಲ ಇನ್ನೊಂದು ಗೇಮ್ ಆ್ಯಡ್ ಆಗಿದೆ. ಕಳ್ಳ ಪೊಲೀಸ್ ಅಂತ ಒಂದು ಗೇಮ್ ಕೂಡ ಆ್ಯಡ್ ಆಗಿದೆ. ಸೊ ಕಳ್ಳ ಪೊಲೀಸ್ ಕೂಡ ನೀವು ಸುಮಾರು ಜನ ಆಡಿರ್ತೀರಾ. ಫಸ್ಟ್ 99 ಸೆಟ್, ಚೋರ್ ಪೊಲೀಸ್ ಇದೆ, ಕಳ್ಳ ಪೊಲೀಸು, ಬ್ಲ್ಯಾಕ್ ಜಾಕ್, ಇಷ್ಟಿದೆ. ಸೊ ಈಗ 99 ಬೇಕಾಗಿರೋದಲ್ವ, ಇದನ್ನ ಆಡೋಣ. ಓಕೆ, ಸೊ ಈಗ 99 ಇಲ್ಲಿ ಎಷ್ಟು ಪಾಯಿಂಟ್ ಬೇಕು ಅಂತ. ಸೊ ನಮಗೆ 5, 10, 15, 20. ಸೊ ನಾವೀಗ ಟ್ವಿಟರಲ್ಲಿ ಮಾಡ್ತಾ ಇರೋದ್ರಿಂದ 5 ಪಾಯಿಂಟ್ಸ್ ಇಟ್ಕೊಂಡು ಆಡೋಣ. ಕಾನ್ಸೆಪ್ಟ್ ಅರ್ಥ ಮಾಡ್ಸೋಕ್ಕೆ ನಿಮ್ಗೆ ಇಷ್ಟು ಸಾಕು, 5 ಪಾಯಿಂಟ್ಸ್. ಓಕೆ, ಸೊ ಈಗ ನಾನು ರೂಮ್ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಓಪನ್ ಬೇಕಾ, ವಿಯಾ ಲಿಂಕ್ ಬೇಕಾ, ಅಥವಾ ಕ್ಲೋಸ್ ರೂಮ್ ಬೇಕಾ ಅಂತ ಕ್ರಿಯೇಟ್ ಮಾಡೋಣ. ಓಕೆ, ಈಗ ರೂಮ್ ಕ್ರಿಯೇಟ್ ಆಗಿದೆ ಸ್ನೇಹಿತರೆ. ಓಕೆ, ಹನುಮಂತ ಅವ್ರು ಜಾಯ್ನ್ ಆಗಿದ್ದಾರೆ. ಅದೇ ರೀತಿ ಮುಸ್ತಕ್ ಅಹಮದ್ ಅವರು ಕೂಡ ಜಾಯ್ನ್ ಆಗ್ತಾರೆ. ಸೊ ಆಮೇಲೆ ರೂಮ್ನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ಹನುಮಂತ ಮತ್ತು ಮುಸ್ತಾಕ್ ಇಬ್ಬರು ಕೂಡ ಜಾಯ್ನ್ ಆಗಿದ್ದಾರೆ. ಸೊ ಇದನ್ನು ಮ್ಯಾಕ್ಸಿಮಮ್ 4 ಜನ ಆಡ್ಬೋದು. ಆಮೇಲೆ ಮಿನಿಮಮ್ 2 ಇರಬೇಕು. ಓಕೆ, ಸೆಟ್ಟಲ್ಲಿ ಹಿಂಗೆ 4 ಜನ ಇರಲೇಬೇಕು ಅಂತ ಇತ್ತು, ಆ ಥರ ಏನಿಲ್ಲ. ಇದರಲ್ಲಿ 2 ಆಡ್ಬೋದು. ಸೊ ಈಗ 3 ಜನ ಆಡೋಣ. ಓಕೆ, ಈಗ ಇಬ್ಬರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ರೂಮ್ಗೆ. ಅಂದರೆ ರೂಮ್ಗೆ ಅಂದರೆ ಗೇಮ್ಗೆ. ಮುಸ್ತಕ್ ಅಹಮದ್ ಆ್ಯಡ್ ಮಾಡೋಣ. ಫಸ್ಟು ಹನುಮಂತರ ಓಕೆ, ಹನುಮಂತರ ಇಲ್ಲಿ ಮಾಮೂಲಿ ಆಡಿಯನ್ಸ್, ಆಮೇಲೆ ವೇಟಿಂಗ್ ಲಿಸ್ಟ್ ಅದಕ್ಕೆಲ್ಲ ಆ್ಯಡ್ ಮಾಡ್ಬೋದು. ಈಗ ನಾವು ಸೆಲೆಕ್ಟೆಡ್ ಲಿಸ್ಟ್, ಅದೇ ಗೇಮ್ಗೆ ಹಾಕೊಳ್ಳೋದು, ಸೆಲೆಕ್ಟೆಡ್ ಲಿಸ್ಟ್ಗೆ ಆ್ಯಡ್ ಮಾಡೋಣ. ನೆಕ್ಸ್ಟ್ ಮುಸ್ತಾಕ್, ಓಕೆ ಸೆಲೆಕ್ಟ್ ಆಯಿತು. ಈಗ ಸ್ಟಾರ್ಟ್ ಮಾಡಿಬಿಟ್ಟು ನಾನು ನಿಮಗೆ ರೂಲ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಕನ್ಫರ್ಮ್ ಕೇಳ್ತಾ ಇದೆ, ಎಸ್ ಕೊಡೋಣ. ಓಕೆ ಸ್ನೇಹಿತರೆ, ಈಗ ಫಸ್ಟು ಹನುಮಂತ ಅವ್ರಿಗೆ ಬಂದಿದೆ. ಅದು ಆ್ಯಕ್ಚುಲಿ ರ್ಯಾಂಡಮ್ ಆಗಿ ಯಾರಿಗಾದ್ರೂ ಒಬ್ರಿಗೆ ಬರುತ್ತೆ, ಅದು ಯಾರಿಗೆ ಅಂತ ಹೇಳೋಕ್ಕಾಗಲ್ಲ ನಾವು. ಸೊ ಈಗ ಆರ್ಡ್ರ್ ಏನಾಗಿದೆ ಅಂತಂದರೆ ಫಸ್ಟು ಹನುಮಂತ. ನೋಡೋಣ ಯಾರು ನೆಕ್ಸ್ಟು. ಒಂದೇ ನಿಮಿಷ. ಎಸ್, ಹನುಮಂತ ಆದಮೇಲೆ ನಾನಾದ್ಮೇಲೆ ಮುಸ್ತಾಕು. ಈಗ ನೋಡಿ, ಎಲ್ಲರ ಹತ್ರನೂ ಬೈ ಡಿಫಾಲ್ಟು 5 ಪಾಯಿಂಟ್ಸ್ ಇರುತ್ತೆ. ಓಕೆ, ಯಾಕಪ್ಪ ಅಂತಂದರೆ ನಾವು ರೌಂಡ್ಸಲ್ಲಿ 5 ರೌಂಡ್ಸ್ ಇಟ್ಟಿದ್ವಲ್ಲ, ಹಂಗಾಗಿ 10 ಪಾಯಿಂಟ್ಸ್ ಇಟ್ಟಿದ್ರೆ ಎಲ್ಲರ ಹತ್ರ ಬೈ ಡಿಫಾಲ್ಟ್ 10 ಪಾಯಿಂಟ್ಸ್ ಇರ್ತಾಯಿತ್ತು. ಅದೇ ರೀತಿ 20 ಇಟ್ಟಿದ್ರೆ ಬೈ ಡಿಫಾಲ್ಟ್ 20 ಇರ್ತಾಯಿತ್ತು. ಸೊ ಎಲ್ಲರ ಹತ್ರ 5 ಪಾಯಿಂಟ್ಸ್ ಇದೆ. ಓಕೆ, ಸೊ ಈ 5 ಪಾಯಿಂಟ್ಸ್ ಇದೆ ಅಲ್ವಾ, ಇದರಲ್ಲಿ ಯಾರ ಪಾಯಿಂಟ್ಸು ಫಸ್ಟು 0ಗೆ ಹೋಗುತ್ತೋ ಅವರು ಫಸ್ಟ್ ಆಚೆ ಹೋಗ್ತಾರೆ. ಅವರು ಲಾಸ್ಟ್ ಬರ್ತಾರೆ ಅವರು. ಓಕೆ, 3 ಜನರಲ್ಲಿ ಯಾರು ಕೊನೆಯವರು ಉಳ್ಕೊತಾರೋ 0ಗೆ ಬರಲ್ವೋ ಅವರು ಫಸ್ಟ್ ಪ್ಲೇಸು ಅವ್ರಿಗೆ. ಓಕೆ, ಸೊ ಈಗ ಯಾವ ರೀತಿ ಮೈನಸ್ ಆಗುತ್ತಪ್ಪ ಅಂತ ಹೇಳಿದ್ರೆ 99 ಯಾವ ರೀತಿ ಆಡೋದು ಅಂತ ನಾವು ತಿಳ್ಕೊಬೇಕು. ಅವಾಗ ನಿಮಗೆ ಪಾಯಿಂಟ್ ಮೈನಸ್ ಆಗೋದು ಹೆಂಗೆ ಅಂತ ಗೊತ್ತಾಗತ್ತೆ. ಈ ಹೆಸರು ಹೇಳಾಗೆ 99 ಅಂತ ಇದೆಯಲ್ಲ, ಸೊ ಇದರಲ್ಲಿ ನಮ್ಮ ಹತ್ರ ಪ್ರತಿಯೊಬ್ಬರ ಹತ್ರನೂ 3 ಕಾರ್ಡ್ಸ್ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದ್ರೆ ನನ್ನ ಹತ್ರ ಏನೇನು ಕಾರ್ಡ್ಸ್ ಇದೆ ಇಲ್ಲಿ ನೋಡಿ. ಏಸ್ ಇದೆ, 6 ಒಂದು ಕಾರ್ಡ್ ಇದೆ. ಕಾರ್ಡ್ ಅಂತಂದರೆ ಎಲೆ, ಇಸ್ಪೀಟಲ್ಲೆಲ್ಲ ಆಡ್ತೀವಲ್ಲ ಎಲೆ, ಆ ಥರ. ಇನ್ನೊಂದು ಕೂಡ 6 ಪಾಯಿಂಟ್ ಇದೆ, 2 6 ಪಾಯಿಂಟ್ ಎಲೆ ಇದೆ. ಇನ್ನೊಂದು ಏಸ್ ಇದೆ. ಏಸ್ ಅಂತಂದರೆ ಎಕ್ಕ. ಓಕೆ, ಸೊ ಇದರಲ್ಲಿ 99ನಲ್ಲಿ ಟೋಟಲ್ ನಮಗೆ 3
ಸ್ಟಾಪ್ ಅಂತ ಅನ್ಕೊಬೋದು. 3 ಸ್ಟಾಪ್ ಇರುತ್ತೆ, ಒಂದು 33, ಒಂದು 66, ಒಂದು 99, 33, 66, 99 ಈ 3 ಸ್ಟಾಪ್ಗಳು. ಓಕೆ, ಫಸ್ಟು ನಮ್ಮ ಗೋಲು ಅಂತ ನಮ್ಮ ಗುರಿ ಏನಪ್ಪ ಅಂತಂದರೆ ಫಸ್ಟು 33 ಪಾಯಿಂಟನ್ನು ರೀಚ್ ಆಗೋ ಅಂಥದ್ದು. ಓಕೆ, ಸೊ ಈಗ ಫಸ್ಟು ಹನುಮಂತ ಅವ್ರು ಇದ್ದಾರಲ್ವ, ಅವ್ರ ಹತ್ರ ಯಾವ 3 ಕಾರ್ಡ್ಸ್ ಇದೆ ಅಂತ ನಮಗೆ ಗೊತ್ತಾಗಲ್ಲ, ಮುಸ್ತಾಕ್ ಹತ್ರ ಯಾವ 3 ಕಾರ್ಡ್ಸ್ ಇದೆ ಅಂತ ನಮಗೆ ಗೊತ್ತಾಗಲ್ಲ. ಅವರು ಏನು ಆಡ್ತಾರೋ ಅದು ಮಾತ್ರ ನಮಗೆ ಗೊತ್ತಾಗತ್ತೆ. ಓಕೆ, ಅವರು ಆಡ್ತಾ ಈಗ ಫಸ್ಟು ಹನುಮಂತ ಅವರು ಒಂದು 10 ಆಡ್ತಾರೆ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟು ನನ್ನ ಹತ್ರ 2 6 ಇದೆಯಲ್ಲೋ, 1 6 ಆಡ್ತೀನಿ, 16 ಆಗುತ್ತೆ. ನೆಕ್ಸ್ಟು ಮುಸ್ತಾಕ್ ಅವ್ರ ಹತ್ರ ಒಂದು 8 ಇದಿರುತ್ತೆ, 8 ಆಡ್ತಾರೆ. ಸೊ ಹಂಗೆ ಆಡ್ತಾ 33ನ ರೀಚ್ ಮಾಡ್ಬೇಕು ನಾವು. ಓಕೆ, ಅದು ಫಸ್ಟ್ ಪಾಯಿಂಟು. 33ನ ಯಾರು ಎಕ್ಸಾಕ್ಟ್ಲಿ ರೀಚ್ ಮಾಡ್ತಾರೋ ಅವರು, ಈಗ ಫಾರ್ ಎಕ್ಸಾಂಪಲ್ಲು ನಾನು ರೀಚ್ ಮಾಡಿದೆ ಅಂತ ಅಂದ್ಕೊಳ್ಳಿ 33 ಪಾಯಿಂಟ್ ಎಕ್ಸಾಕ್ಟು. ಆವಾಗ ಮುಸ್ತಾಕು ಮತ್ತು ಹನುಮಂತ ಇಬ್ಬರದು ಕೂಡ ಒಂದೊಂದು ಪಾಯಿಂಟು ಮೈನಸ್ ಆಗುತ್ತೆ, 5ಇಂದ 4ಗೆ ಹೋಗುತ್ತೆ. ನಂದು 5ಅಲ್ಲೇ ಇರುತ್ತೆ, ಅವರಿಬ್ರದ್ದು 4ಗೆ ಹೋಗುತ್ತೆ. ಅದೇ ರೀತಿ ಮುಸ್ತಾಕ್ ಏನಾದರೂ ಪಾಯಿಂಟ್ ಮಾಡಿದ್ರೆ ಅವರಿಬ್ರದ್ದು ನಮ್ಮಿಬ್ರದ್ದು ಮೈನಸ್ ಆಗುತ್ತೆ. ಮುಸ್ತಾಕ್ ಅವ್ರು ಪಾಯಿಂಟ್ ಮಾಡಿದ್ರೆ ಅಂತಂದರೆ 33ಗೆ ರೀಚ್ ಮಾಡಿದ್ರೆ ನಂದು ಮತ್ತು ಹನುಮಂತ ಇಬ್ಬರದು ಕೂಡ ಒಂದೊಂದು ಪಾಯಿಂಟ್ ಡೌನ್ ಆಗುತ್ತೆ. ಅದೇ ಥರ ಯಾರು ಕರೆಕ್ಟಾಗಿ 33ನ ರೀಚ್ ಮಾಡ್ತಾರೋ ಅವಾಗ ಉಳಿದಿಬ್ಬರದು ಒಂದೊಂದು ಪಾಯಿಂಟ್ ಮೈನಸ್ ಆಗುತ್ತೆ. ಒಂದು 33ನೂ ದಾಟಂಗಿಲ್ಲ. ಓಕೆ, 33 ದಾಟಂಗಿಲ್ಲ. 33 ದಾಟಿದ್ರೆ ನಾವು ಸ್ವತಃ ನಮ್ಮ ಪಾಯಿಂಟನ್ನ ಕಳ್ಕೊತೀವಿ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ 32 ಪಾಯಿಂಟ್ ಇದೆ ಅಂತ ಅಂದ್ಕೊಳ್ಳಿ ಈಗ. ಸೊ 32ಇಂದ ನೆಕ್ಸ್ಟು 1 ಪಾಯಿಂಟ್ ಬೇಕಲ್ವ 33ಗೆ. ನನ್ನ ಹತ್ರ 1 ಪಾಯಿಂಟಿಗೆ ಇಲ್ಲ, 1 ಪಾಯಿಂಟ್ ಮಾಡಬೇಕು ಅಂತಂದರೆ ಎಕ್ಕ ಬೇಕು. ಓಕೆ, ಎಸ್ ಅಂತ ಇದೆಯಲ್ಲ ಅದು. ಸೊ ಅದಿಲ್ಲ ಅಂತಂದರೆ ನಾನು ಮೈನಸ್ ಮಾಡಿಸ್ಬೋದು, ಅಥವಾ ಅಲ್ಲೇ 0 ಆಡ್ಬೋದು. 0ನೂ ಒಂದು ಕಾಯಿದೆ, ಅದೆಲ್ಲ ನಾನು ಯಾವ್ಯಾವ ಎಲೆಗೆ ಎಷ್ಟೆಷ್ಟು ಪಾಯಿಂಟು ಅಂತ ಎಕ್ಸ್ಪ್ಲೈನ್ ಮಾಡೋ ಹೇಳ್ತೀನಿ ನಾನು ನಿಮಗೆ. ಸೊ 32ಗೆ ನನ್ನ ಹತ್ರ ಹಿಂದೆ ಹೋಗೋಕ್ಕೂ ಇಲ್ಲ ಅಥವಾ ಅಲ್ಲೇ ಇರೋಕ್ಕೂ ಇಲ್ಲ, ಅನಿವಾರ್ಯವಾಗಿ ನಾನು ಮುಂದೆ ಹೋಗಲೇಬೇಕು ಅಂತ ಅಂದಾಗ 33 ದಾಟೋದ್ರೆ ನಾನು ಸ್ವತಃ ನನ್ನ ಪಾಯಿಂಟ್ ಕಳ್ಕೊತೀನಿ. ನನ್ನ ಪಾಯಿಂಟ್ ಕಳ್ಕೊಂಡ್ರೆ ಅಂತಂದರೆ 33ಇಂದ ಮುಂದಕ್ಕೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾನು 32ಇಂದ 10 ಆಡಿದ್ರೆ 8 6 ಹಂಗೆಲ್ಲ ಆಡಿದ್ರೆ 33 ದಾಟುತ್ತಲ್ವಾ, ಆವಾಗ ನಾನು ಪಾಯಿಂಟ್ ಕಳ್ಕೊತೀನಿ, ಅವರಿಬ್ಬರು ಪಾಯಿಂಟ್ ಕಳ್ಕೊಳ್ಳಲ್ಲ ಆವಾಗ, ಆ ಥರ. ಓಕೆ, ಸೊ ಬೇರೆಯವ್ರು ಏನಾದರೂ ಎಕ್ಸಾಕ್ಟ್ 33 66 ಅಥವಾ 99 ರೀಚ್ ಮಾಡಿದ್ರೆ ನಾವು ಪಾಯಿಂಟ್ ಕಳ್ಕೊತೀವಿ. ನಾವೇ ಒಂದು ವೇಳೆ ಆ ಸಂಖ್ಯೆನ ದಾಟಿದ್ರೆ ಆವಾಗಲೂ ನಾವು ಪಾಯಿಂಟ್ ಕಳ್ಕೊತೀವಿ. ಸೊ ಈಗ 33 ಫಸ್ಟ್ ಪಾಯಿಂಟ್ ಅಂತ ಹೇಳಿದ್ದೆ. ನೆಕ್ಸ್ಟು 33 ಆದಮೇಲೆ ನೆಕ್ಸ್ಟ್ ಪಾಯಿಂಟು 66. ಓಕೆ, ನೆಕ್ಸ್ಟ್ ಪಾಯಿಂಟ್ 66 ಆದಮೇಲೆ 99. 66ನೂ ಅಷ್ಟೇ, ಅದನ್ನು ದಾಟಿದ್ರೆ ನಾವು ಸ್ವತಃ ನಮ್ಮ ಪಾಯಿಂಟ್ ಕಳ್ಕೊತೀವಿ. ಅಥವಾ ಬೇರೆಯವ್ರು 66 ಎಕ್ಸಾಕ್ಟ್ಲಿ ರೀಚ್ ಮಾಡಿದ್ರೆ ಅವ್ರಿಗೆ ಯಾವುದೇ ರೀತಿ ಪಾಯಿಂಟ್ ಕಳ್ಕೊಳ್ಳಲ್ಲ, ನಾವು ಉಳಿದವರು ಆಪೋನೆಂಟ್ಸ್ ಪಾಯಿಂಟ್ ಕಳ್ಕೊತೀವಿ. ಅದೇ ರೀತಿ 99ನಲ್ಲಿ ಏನಪ್ಪ ಇಲ್ಲಿ ಟ್ವಿಸ್ಟು ಅಂತಂದರೆ 99 ಎಕ್ಸಾಕ್ಟ್ಲಿ ರೀಚ್ ಮಾಡಿದ್ರೆ ಉಳಿದವ್ರು ಇಬ್ಬರದು ಕೂಡ 2 ಪಾಯಿಂಟ್ ಮೈನಸ್ ಆಗುತ್ತೆ. ಇಬ್ಬರು ಅಥವಾ ಉಳಿದವ್ರು ಎಷ್ಟು ಜನ ಇರ್ತಾರೋ, ಒಬ್ಬರು ಇರ್ಬೋದು, ಇಬ್ಬರು ಇರ್ಬೋದು, 3 ಜನ ಇರ್ಬೋದು, ಎಷ್ಟು ಜನ ಆಡ್ತಾ ಇರ್ತೀರೋ ಟೋಟಲ್ಲು. ಯಾರಾದರೂ ಒಬ್ಬ 99 ಎಕ್ಸಾಕ್ಟ್ಲಿ ರೀಚ್ ಮಾಡಿದೆ ಉಳಿದ 3 ಜನರದು ಅಥವಾ ಇಬ್ಬರದು ಎಷ್ಟು ಜನ ಇರ್ತಾರೋ ಅವ್ರದ್ದೆಲ್ಲ 2 ಪಾಯಿಂಟ್ ಮೈನಸ್ ಆಗುತ್ತೆ. ಆಮೇಲೆ ನಾನೇನಾದ್ರು 99 ದಾಟಿದ್ರೆ ಒಂದು ವೇಳೆ ನಂದು 2 ಪಾಯಿಂಟ್ ಮೈನಸ್ ಆಗುತ್ತೆ. ಸೊ 33 66ಅಲ್ಲಿ ಒಂದೊಂದು ಪಾಯಿಂಟು, 99ನಲ್ಲಿ 2 ಪಾಯಿಂಟು. ಸೊ ಈಗ ಇದು ಅರ್ಥ ಆಯ್ತಲ್ವ ನಿಮಗೆ? ಸೊ ಇದರಲ್ಲಿ ಯಾವ್ಯಾವ ಎಲೆಗಳು ಇರ್ತವೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲೇ ಕೊಟ್ಟಿರ್ತಾರೆ ನೋಡಿ ನಿಮಗೆ, ಪಾಯಿಂಟ್ಸ್ ಡಿಸ್ಟ್ರಿಬ್ಯೂಷನ್ ಅಂತ ಇದೆಯಲ್ಲ, ಇಲ್ಲಿ ಹೋದ್ರೆ ಎಲ್ಲ ಕೊಟ್ಟಿರ್ತಾರೆ. ಓಕೆ, ಫಸ್ಟು ಎಕ್ಕ. ಓಕೆ, ಈ ಇಸ್ಪೀಟ್ ಆಡೋರಿಗೆಲ್ಲ ಗೊತ್ತಿರುತ್ತೆ, ಎಕ್ಕ ರಾಜ ರಾಣಿ ಎಲ್ಲ ಇರುತ್ತಲ್ಲ. ಈ ಎಕ್ಕದು ಏನಪ್ಪ ಕಾನ್ಸೆಪ್ಟು ಅಂತಂದರೆ, ಇದರಿಂದ ನೀವು 1 ಪಾಯಿಂಟ್ ಆದರೂ ತೊಗೊಬೋದು ಅಥವಾ 11 ಪಾಯಿಂಟ್ಸ್ ಆದರೂ ತೊಗೊಬೋದು. ಓಕೆ, ಸೊ ಎಕ್ಕ ನಿಮ್ಮ ಹತ್ರ ಇದ್ದರೆ ನಿಮಗೆ ಸಿಚುವೇಶನ್ ಯಾವ ಥರ ಡಿಮ್ಯಾಂಡ್ ಮಾಡುತ್ತೆ, ನಿಮ್ಮ ಆ ಟೈಮಲ್ಲಿ ಯಾವ ಥರ ಅವಶ್ಯಕತೆ ಇರುತ್ತೆ ಆ ಥರ ಪಾಯಿಂಟ್ಸನ್ನು ನೀವು ತೊಗೊಬೋದು. 11 ಅಥವಾ 1 ಇದರ ಪವರು. ಓಕೆ ಸ್ನೇಹಿತರೆ, ನೆಕ್ಸ್ಟ್ 2 ಇದೆಯಲ್ಲ, 2 ಏನಪ್ಪ ಅಂತಂದರೆ 1ಇಂದ 49ವರೆಗೂ ನೀವು ಆ 2 ಮೇಲೆ ಕ್ಲಿಕ್ ಮಾಡಿದ್ರೆ ಮಲ್ಟಿಪ್ಲೈಡ್ ಬೈ 2 ಆಗುತ್ತೆ. ಫಾರ್ ಎಕ್ಸಾಂಪಲ್ ಬೋರ್ಡಲ್ಲಿ 20 ಪಾಯಿಂಟ್ ಇದೆ ಅಂತಂದರೆ ನೀವು ಆ 2 ಆಡಿದ್ರೆ 40 ಆಗುತ್ತೆ. ಫಾರ್ ಎಕ್ಸಾಂಪಲ್ ಬೋರ್ಡಲ್ಲಿ 17 ಇದೆ ಅಂತಂದರೆ ನೀವು 2 ಆಡಿದ್ರೆ 34 ಆಗುತ್ತೆ. ಅದೇ 49 ಮೇಲೆ 50ಇಂದ 98ವರೆಗೂ 50ಇಂದ 98ವರೆಗೂ ಏನಾಗುತ್ತಪ್ಪ ಅಂತಂದರೆ ಸಮಸಂಖ್ಯೆ ಇದ್ದರೆ ಡಿವೈಡ್ ಆಗುತ್ತೆ. ಓಕೆ,
ಸಮ ಸಂಖ್ಯೆ ಇದ್ದರೆ ಡಿವೈಡ್ ಆಗುತ್ತೆ. ಡಿವೈಡ್ ಅಂತಂದರೆ ಹಿಂಗೆ 2ರಿಂದ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲು ನಿಮ್ಮ ಹತ್ರ 56 ಪಾಯಿಂಟ್ ಇದೆ ಅಂತ ಅಂದ್ಕೊಳ್ಳಿ ಬೋರ್ಡ್ ಮೇಲೆ. ನೀವು 2 ಆಡಿದ್ರೆ 56 ಡಿವೈಡೆಡ್ ಬೈ 2 ಎಷ್ಟು? 28ಕ್ಕೆ ಬರುತ್ತೆ ವಾಪಸ್ಸು. ಅದೇ 70 ಅಂತ ಅಂದ್ಕೊಳ್ಳಿ, 70 ಇದ್ದರೆ 35ಕ್ಕೆ ಬರುತ್ತೆ. ನೀವು 2 ಆಡಿದ್ರೆ ಡಿವೈಡೆಡ್ ಬೈ 2 ಆಗುತ್ತೆ. ಓಕೆ, ಇದು ಸಮ ಸಂಖ್ಯೆಯಲ್ಲಿದ್ದಾಗ. ಅದೇ 50 ಮೇಲೆ ಬೆಸ ಸಂಖ್ಯೆ ಇದ್ದರೆ ಅದು ಮಲ್ಟಿಪ್ಲೈಡ್ ಬೈ 2 ಆಗುತ್ತೆ. ಇದನ್ನ ನೆನ್ಪಿಟ್ಕೊಬೇಕು ನೀವು. ಬೆಸ ಸಂಖ್ಯೆಯಲ್ಲಿ ನೀವು 33 ಮೇಲೆ ಹೋದಾಗ ನೀವು ಬೆಸ ಸಂಖ್ಯೆ ಆಡಂಗೆ ಇಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಈಗ 61 ಇರುತ್ತೆ ಅಂತ ಅಂದ್ಕೊಳ್ಳಿ. ನೀವೇನಾದರೂ ಅದು 2 ಕಾಯಿ ಆಡಿದ್ರೆ ಅವಾಗ ಟೋಟಲ್ 122 ಹೋಗ್ಬಿಡುತ್ತೆ. ಹಂಗೆ ಹೋದರೆ ಏನಾಗುತ್ತೆ, ನಿಮ್ಮದು ಒಂದು 66 ನೀವು ದಾಟ್ತೀರಾ, ಅದರಿಂದ 1 ಪಾಯಿಂಟ್ ಹೋಗುತ್ತೆ. ಜೊತೆಗೆ 99 ದಾಟ್ತೀರಾ ನೀವು, 2 ಪಾಯಿಂಟ್ ಹೋಗುತ್ತೆ. ಟೋಟಲ್ 3 ಪಾಯಿಂಟ್ ಲಾಸ್ ಆಗುತ್ತೆ ನೀವು ಹಂಗೇನಾದ್ರು ಮಾಡಿದ್ರೆ. ಸೊ ಅವಾಗ ಹುಷಾರಾಗಿ ನೋಡ್ಕೊಂಡು ಆಡಬೇಕು. ಓಕೆ, ಸೊ ಇದು 2ರ ಒಂದು ಆಟ. 2 ಇರೋವಂಥ ಕಾಯಿ ನಿಮ್ಮ ಹತ್ರ ಇದ್ದರೆ, ಎಲೆ ನಿಮ್ಮ ಹತ್ರ ಇದ್ದರೆ ಈ ಥರ ಯೂಸ್ ಆಗುತ್ತೆ ನಿಮಗೆ. ನೆಕ್ಸ್ಟು 3, 4, 5, 6, 7, 8 add total by 3, 4, 5, 6, 7, 8 respectively. ಓಕೆ, 3, 4, 5, 6, 7, 8 ಇದರಲ್ಲಿ ಯಾವುದೇ ಇದ್ರೂ ಕೂಡ ಅದರ ಪರ್ಟಿಕ್ಯುಲರ್ ಮುಖಬೆಲೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 3ರದ್ದು ಎಲೆ ಇದ್ದರೆ 3 ಪಾಯಿಂಟ್ ಆ್ಯಡ್ ಆಗುತ್ತೆ, 4ರದ್ದು 4 ಪಾಯಿಂಟು, 5ರದ್ದು 5 ಪಾಯಿಂಟು, ಇದೇನು ಡಿಫ್ರೆನ್ಸ್ ಇಲ್ಲ. ಅದು ಎಷ್ಟು ನಂಬರ್ ಇರುತ್ತೋ ಅಷ್ಟು ನಂಬರ್ ಆ್ಯಡ್ ಆಗುತ್ತೆ ಅಷ್ಟೇ. ಇದು ಓಕೆ, ಇದು ಈಸಿ. 9 add 0 and pass. 9 0 ಆ್ಯಡ್ ಮಾಡೋದು. 0 ಆ್ಯಡ್ ಮಾಡಿಬಿಟ್ಟು ಯಾಕೆ ಆನ್ಲೈನ್ ಆಫ್ಲೈನ್ ಹೋಗ್ತಾರೆ? ಓಕೆ, ಈ 9 ಏನಪ್ಪ ಅಂತಂದರೆ 0 ಪಾಯಿಂಟ್ ಆ್ಯಡ್ ಆಗುತ್ತೆ, ಜೊತೆಗೆ ಪಾಸ್ ಆಗುತ್ತೆ. ಓಕೆ, ನಿಮ್ಗೇನು ಈಗ ಆಡೋಕ್ಕೆ ಇಷ್ಟ ಇಲ್ಲ, ಪಾಯಿಂಟ್ ಏನು ಇನ್ಕ್ರೀಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು 9 ಆಡ್ಬೋದು. ನೆಕ್ಸ್ಟು 10 ಇರುತ್ತೆ ಸ್ನೇಹಿತರೆ. 10 ಮುಖಬೆಲೆಯ ಒಂದು ಎಲೆ. ಇದರ ಕೆಲಸ ಏನಪ್ಪ ಅಂತಂದರೆ ನೀವು ಇದರಿಂದ 10 ಪಾಯಿಂಟ್ ಇನ್ಕ್ರೀಸ್ ಆದರೂ ಮಾಡ್ಬೋದು, ಅಥವಾ 10 ಪಾಯಿಂಟು ಡಿಕ್ರೀಸ್ ಆದರೂ ಮಾಡ್ಬೋದು. ಓಕೆ, ಮೇಲಕ್ಕಾದರೂ ಹೋಗ್ಬೋದು, ಕೆಳಕ್ಕಾದರೂ ಬರ್ಬೋದು. ಇದು 10ರ ಒಂದು ಆಟ. ನೆಕ್ಸ್ಟು ರಾಜ ಅಥವಾ ರಾಣಿ ಇದ್ದರೆ ಅದು 10 ಪಾಯಿಂಟ್ ಆ್ಯಡ್ ಆಗುತ್ತೆ ನಿಮಗೆ. ಓಕೆ, ಮೈನಸ್ ಆಗಲ್ಲ, ಓನ್ಲಿ 10 ಪಾಯಿಂಟ್ ಆ್ಯಡ್ ಮಾಡೋಕ್ಕೆ ಕಿಂಗ್ ಅಥವಾ ಕ್ವೀನ್ ಯೂಸ್ ಮಾಡ್ಬೋದು. ಓಕೆ, ಜಾಕದೊಂದು ವಿಶೇಷತೆ ಏನಪ್ಪ ಅಂತಂದರೆ ಇದು ಕೂಡ ನಿಮಗೆ 10 ಪಾಯಿಂಟ್ ಆ್ಯಡ್ ಮಾಡುತ್ತೆ, ಜೊತೆಗೆ ಇನ್ನೊಂದು ಅವಕಾಶ ಸಿಗುತ್ತೆ ರೋಲ್ ಮಾಡೋಕ್ಕೆ, ಅಂದರೆ ಆಟ ಆಡೋಕ್ಕೆ. ಫಾರ್ ಎಕ್ಸಾಂಪಲ್ ಈ ಡೈಸಲ್ಲಿ ಹಿಂಗೆ 6 ಬಿದ್ದರೆ ಇನ್ನೊಂದು ಸಲ ಅವಕಾಶ ಸಿಗುತ್ತಲ್ಲ, ಹಂಗೆ ನೀವು ಜಾಕ್ ಆಡಿದ್ರೆ ಮತ್ತೆ ನಿಮಗೇನೆ ಅವಕಾಶ ಸಿಗುತ್ತೆ ಇನ್ನೊಂದು ಎಲೆ ಆಡೋಕ್ಕೆ. ಓಕೆ, ನಾವು ಯಾವ ಎಲೆ ಆಡ್ತೀವೋ ಅದ್ರ ಬದಲು ಇನ್ನೊಂದು ಎಲೆ ಬಂದು ಕೂತ್ಕೊಳ್ಳುತ್ತೆ. ನಾನು ನಿಮ್ಮ ಹತ್ರ ಅದು ಪ್ರಾಕ್ಟಿಕಲಾಗಿ ಆಡ್ದಾಗ ಗೊತ್ತಾಗುತ್ತೆ. ಎಸ್, ಓಕೆ, ಇಷ್ಟೇ ಸ್ನೇಹಿತರೆ ಇರೋದು. ಸೊ ಈಗ ಎಲ್ಲ ಎಲೆಗಳ ಒಂದು ವಿವರಣೆಯನ್ನು ನಿಮ್ಗೆ ಕೊಟ್ಟಿನಿ, ಯಾವ್ದು ಏನೇನು ಕೆಲಸ ಮಾಡುತ್ತೆ ಅಂತ. ಈಗ ಬ್ಯಾಕ್ ಬರೋಣ. ಬ್ಯಾಕ್ ಬಂದ್ಬಿಟ್ಟು ಗೇಮನ್ನು ಶುರು ಮಾಡೋಣ. ಈಗ ಹನುಮಂತ ಅವರು ಫಸ್ಟ್ ಎಲೆನ ಆಡ್ತಾರೆ, ನೋಡೋಣ ಯಾವ ಎಲೆ ಆಡ್ತಾರೆ. ಅವ್ರ ಹತ್ರ ಯಾವ್ಯಾವ ಎಲೆ ಇದೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ, ಆದರೆ ಅವ್ರು ಯಾವ ಎಲೆ ಆಡ್ತಾರೆ ಅನ್ನೋದು ಮಾತ್ರ ಗೊತ್ತಾಗುತ್ತೆ ನಮಗೆ. ಪಾಯಿಂಟ್ಸು ಕೂಡ ಇನ್ಕ್ರೀಸ್ ಆಗುತ್ತೆ ಆವಾಗ. ಇದರಲ್ಲಿ ಕೆಲವೊಂದು ಜೆಸ್ಚರ್ಸು ಇದೆ ಸ್ನೇಹಿತರೆ. ಆ ಜೆಸ್ಚರ್ಸ್ ಏನೇನು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಡ್ತಾ. ಸೊ 2 ಫಿಂಗರಿಂದ ಸ್ವೈಪ್ ಅಪ್ ಮಾಡಿದ್ರೆ ನಮಗೆ ಟರ್ನ್ ಹೇಳುತ್ತೆ, ಅಂತಂದರೆ ಸಾರಿ ಟರ್ನ್ ಅಲ್ಲ, ಪಾಯಿಂಟ್ಸ್ ಹೇಳುತ್ತೆ. ಟೋಟಲ್ ಟೇಬಲ್ ಮೇಲೆ ಎಷ್ಟು ಪಾಯಿಂಟ್ಸ್ ಇದೆ ಅಂತ, ಬೋರ್ಡ್ ಮೇಲೆ. ಟೇಬಲ್ ಅನ್ನೋದಕ್ಕಿಂತ ಬೋರ್ಡು. ಓಕೆ, ಓಕೆ ಸ್ನೇಹಿತರೆ, ಹನುಮಂತ ಅವರು ಈಗ ಕಿಂಗ್ ಆಡಿದ್ದಾರೆ, 10 ಪಾಯಿಂಟ್ಸ್ ಆಡಿದ್ದಾರೆ. ಸೊ ನೋಡಿ, ಈಗ ನಾನು 2 ಫಿಂಗರಿಂದ ಸ್ವೈಪ್ ಅಪ್ ಮಾಡಿದ್ರೆ ಬೋರ್ಡ್ ಮೇಲೆ ಎಷ್ಟು ಪಾಯಿಂಟ್ ಇದೆ ಅನ್ನೋದು ಹೇಳುತ್ತೆ. ಓಕೆ, ಬೋರ್ಡಲ್ಲಿ 10 ಇದೆ. ಸ್ವೈಪ್ ಡೌನ್ ಮಾಡಿದ್ರೆ ಟೋಟಲ್ ಎಲ್ಲರದ್ದು ಪಾಯಿಂಟ್ಸ್ ಹೇಳುತ್ತೆ ಎಷ್ಟಿದೆ. ಓಕೆ, ಸ್ವೈಪ್ ಲೆಫ್ಟ್ ವಿತ್ 2 ಫಿಂಗರ್ ಮಾಡಿದ್ರೆ ಈಗ ಯಾರು ಆಡಬೇಕು ಅನ್ನೋದು ಹೇಳುತ್ತೆ. ನೋಡಿ, ಸ್ವೈಪ್ ಲೆಫ್ಟ್ ವಿತ್ 2 ಫಿಂಗರ್ಸ್ ಮಾಡ್ತೀನಿ. ಓಕೆ, ನಾನು ಆಡ್ಬೇಕೀಗ. ಓಕೆ, ಸೊ ಇದಿಷ್ಟು ಜೆಸ್ಚರ್ಸ್ನು ಕೂಡ ಯೂಸ್ ಮಾಡ್ಬೋದು ನೀವು. ಈಗ ನನ್ನ ಹತ್ರ ಏಸ್ ಇದೆ, 2 6 ಇದೆ. ಓಕೆ, 6 ಆಫ್ ಟ್ರೀಸು, ಸ್ಪೇಡ್ಸು ಅನ್ನೋದೆಲ್ಲ ಬಿಡಿ. ಸ್ಟಾರ್ಟಿಂಗಲ್ಲಿ 6 ಅನ್ನತ್ತಲ್ಲ, ಅದು 6 ಬೆಲೆಯ ಒಂದು ಎಲೆ ಅಂತ. ಈಗ 6 ಆಡ್ತೀನಿ ನಾನು. ಟೋಟಲ್ 16 ಆಯ್ತು ಈಗ. ಓಕೆ,
ಹನುಮಂತ ಅವ್ರು 10 ಆಡಿದ್ರು, ನಾನು 6 ಆಡಿದೆ, 16 ಆಯಿತು. 33 ಟಾರ್ಗೆಟ್ ಈಗ ಫಸ್ಟ್ 7. ಇರೋದು. Added 7. Total 23. Hanamatha Rayap's ಓಕೆ, turn. 23 ಆಡಿದ್ರು. ಈಗ ಹನುಮಂತ ಅವ್ರ ಹತ್ರ 10 ಏನಾದರೂ ಕಾಯಿ ಇದ್ರೆ ಅವ್ರು 10 ಆಡ್ಬಿಟ್ಟು 33 ಮ್ಯಾಚ್ ಮಾಡ್ತಾರೆ. ನಮ್ಮಿಬ್ರದ್ದು ಒಂದೊಂದು ಪಾಯಿಂಟ್ ಹೋಗುತ್ತೆ. ಒಂದು ವೇಳೆ ಅವ್ರ ಹತ್ರ ಇಲ್ಲ ಅಂತಂದ್ರೆ 10. Oh. Added 10. Total 33. Okay. Yours turn. ಓಕೆ ಸ್ನೇಹಿತರೆ, ಈಗ ಅವ್ರ ಹತ್ರ 10 ಇತ್ತು, 10 ಆಡಿದ್ರು ಅವರು. 6 of trees. ನೋಡಿ, Ace of trees. 10 dot added 10 dot total 33. ಓಕೆ, ಅವ್ರ ಹತ್ರ 10 ಕಾಯಿನ್ ಒಂದಿತ್ತು ಕಾಯಿ, ಅದನ್ನ ಆಡಿದ್ರು. ಟೋಟಲ್ 33 ಆಯಿತು. ನಮ್ಮಿಬ್ಬರದು ಒಂದೊಂದು ಪಾಯಿಂಟ್ ಲೆಸ್ ಆಯ್ತು. ಈಗ ಅವ್ರದ್ದು 5 ಇರುತ್ತೆ, ನಮ್ದು 4 ಆಗಿರುತ್ತೆ. ನೋಡಿ, ಪಾಯಿಂಟ್ಸ್ ಟೇಬಲ್ ಓದಿಸ್ತೀನಿ. ಸ್ವೈಪ್ ಅಪ್ ವಿತ್ 2 ಫಿಂಗರ್ಸ್. Board 33. ಸಾರಿ, ಬೋರ್ಡ್ ಹೇಳ್ತದೆ. ಸ್ವೈಪ್ ಡೌನ್ ವಿತ್ 2 ಫಿಂಗರ್ಸ್ ಪಾಯಿಂಟ್ಸ್ ಹೇಳ್ಸಕ್ಕೆ. Hanamatha Rayap 5. Gadik Singh 4. Mustaq Ahmed 4. ಓಕೆ, ಸೊ ನಾವು ಯಾವ ಎಲೆ ಆಡ್ತೀವಲ್ಲ ಅದ್ರ ಬದಲು ಇನ್ನೊಂದು ಎಲೆ ಬಂದು ನಮ್ಮ ಹತ್ರ ಕೂತ್ಕೊಳ್ಳುತ್ತೆ. ಸೊ ಅವಾಗಲೇ ನನ್ನ ಹತ್ರ 2 6 ಇತ್ತಲ್ವಾ, ಆ 6 ಬದಲು ಯಾವ್ದು ಬಂದಿದೆ ಅಂತ ನೋಡೋಣ ಈಗ. Ace of trees. ಎಸ್, ಅವಾಗಲೇ ಇತ್ತಿದ್ದು 6 of trees. 6 ಇತ್ತು. 2 of trees. 2 ಇದೆ ಅಲ್ವಾ ಸ್ನೇಹಿತರೆ. ಈಗ ನಾನು ನಿಮ್ಗೆ ಏನು ಹೇಳಿದ್ದೆ, 49 ಒಳಗೆ ನೀವೇನಾದರೂ 2 ಇರೋದನ್ನ ಆಡಿದ್ರೆ ಡಬಲ್ ಆಗುತ್ತೆ ಅಂತ ಹೇಳಿದ್ನಲ್ಲ. ಈಗ 33 ಇದೆ ಅಲ್ವಾ ಬೋರ್ಡ್ ಮೇಲೆ, ನನಗೆ 2 ಆಡಿದ್ರೆ 66 ಆಗುತ್ತೆ. ನನಗೂ ಕೂಡ ಒಂದು ಪಾಯಿಂಟ್ ಮೈನಸ್ ಮಾಡಿಸೋಂಥ ಅವಕಾಶ ಸಿಗುತ್ತೆ. ಓಕೆ, ಸೊ ಇಬ್ಬರದು ಕೂಡ ಒಂದೊಂದು ಪಾಯಿಂಟ್ ಮೈನಸ್ ಆಗುತ್ತೆ. ಈಗ ನಾನು 2 ಆಡ್ತೀನಿ ನೋಡಿ, 33ಇಂದ ಡೈರೆಕ್ಟ್ 66, ಯಾಕಂತಂದರೆ ನೆಕ್ಸ್ಟ್ ಸ್ಟಾಪ್ ಇರೋದು 66 ಅಲ್ವಾ. ಹಾಗಾಗಿ 2 of trees. 2 ಆಡ್ತೀನಿ ನೋಡಿ ಈಗ. 2. Multiplied by 2. Total 66. ಓಕೆ, Mustaq Ahmed's turn. ಇಬ್ಬರದು ಒಂದೊಂದು ಪಾಯಿಂಟ್ ಮೈನಸ್ ಆಯ್ತು. ಈಗ ನೋಡಿ ಪಾಯಿಂಟ್ ಈಗ. Hanamatha Rayap 4. Gadik Singh 4. Mustaq Ahmed 3. 8. Added 8. Total 74. Hanamatha Rayap's turn. ನಂದು ಹನುಮಂತಂದು 4 ಇದೆ, ಮುಸ್ತಾಕ್ದು 3 ಇದೆ. ಯಾಕಂದ್ರೆ ಮುಸ್ತಾಕ್ದು ನಾನೊಂದ್ಸಲ ಮೈನಸ್ ಮಾಡಿದೆ, ಹನುಮಂತ ಒಂದ್ಸಲ ಮೈನಸ್ ಮಾಡಿಸ್ತದ. ಹಂಗಾಗಿ 6 of Ace of trees. ಹಿಂಗೆ. ಈಗ ಯಾವ್ದು ಬಂದಿದೆ? 6 of trees. 10 of diamonds. 10 ಬಂದಿದೆ ನನ್ನ ಹತ್ರ. ಇದರಿಂದ ನಾನು ಪ್ಲಸ್ ಆದರೂ ಮಾಡಿಸ್ಬೋದು, ಮೈನಸ್ ಆದರೂ ಮಾಡಿಸ್ಬೋದು 10 ಎಲೆಯಿಂದ. ಓಕೆ, ಸೊ ನೋಡೋಣ ಬೋರ್ಡ್ ಮೇಲೆ ಎಷ್ಟಿದೆ. Board 74. Added 4. Total 78. Yours turn. ಓಕೆ, 78 ಆಡ್ಯಾರೆ. 6 of trees. ನಾನೇನು ಮಾಡ್ತೀನಿ 10 ಈಗ, of diamonds. 6 of Ace of trees. 6 of trees. 6 ಆಡ್ತೀನಿ, 84ಗೆ ಹೋಗುತ್ತೆ. 6. Added 6. Total 84. Mustaq Ahmed's turn. ನೆಕ್ಸ್ಟ್ 99ದು ಭಾಳ 3. ಇಂಪಾರ್ಟೆಂಟು. Added 3. Total 87. Hanamatha Rayap's turn. ಓಕೆ, 87 ತೊಗೊಂಡು ನನ್ನ ಹತ್ರ ಯಾವ್ದು ಬಂತೀಗ. 10 of diamonds. 3 of trees. ಓಕೆ, 3 ಇದೆ, ನೋಡೋಣ. Ace of 3 dot added 3 dot total 87. ಇಲ್ಲೂ ನೋಡ್ಬೋದು ನಾವು ಪಾಯಿಂಟ್ ಟೋಟಲ್ ಎಷ್ಟಿದೆ ಅಂತ. 3 dot added 3 dot total 87. 87. Mustaq Ahmed 3. ನೋಡಿ, ಇಲ್ಲೂ ಹೇಳುತ್ತೆ ಜೆಸ್ಚರ್ ಯೂಸ್ ಮಾಡಿಲ್ಲ ಅಂತಂದ್ರೆ ಹಿಂಗೆ ಸ್ವೈಪ್ ಮಾಡ್ಕೊಂಡು ನಾವು ನೋಡ್ಬೋದು Attack Singh 4. Image. ಪಾಯಿಂಟ್ಸು. Hanamatha Rayap 4. Image. ಓಕೆ, 99 ಯಾರು ಹೋಗ್ತಾರೋ ಅವ್ರಿಗೆ 2 ಪಾಯಿಂಟ್ಸ್ ಮೈನಸ್ ಮಾಡಿಸೋ ಅವಕಾಶ ಆಪೋನೆಂಟ್ದು. ಓಕೆ, Play history. Button. ಪ್ಲೇ ಹಿಸ್ಟ್ರಿಯಲ್ಲಿ ಹೋದ್ರೆ ಯಾರ್ಯಾರು ಏನೇನು ಆಡಿದ್ರು. 10. Adella Added total. 10. Total 97. Yours turn. ಓಕೆ, 97 ಆ್ಯಡ್ ಮಾಡ್ಯಾರೆ. Attack Mustaq Ahmed 97. 10 dot added 10. Ace of trees. ನಾನು ಏನು ಮಾಡ್ತೀನಿ ಈಗ, 3 of trees. 10 of diamonds. ನೋಡಿ ಈಗ 3 of trees. 3 ಆಡಿದ್ರೆ ನಾನು 2 ಪಾಯಿಂಟ್ ಮೈನಸ್ ಮಾಡಿಸ್ಕೊತೀನಿ ನಾನೇ. ಹೆಂಗಪ್ಪ ಅಂತಂದರೆ 97 ಇದೆ ಅಲ್ವಾ, 99 ದಾಟಂಗಿಲ್ಲ. ಸೊ 97 + 3 ಎಷ್ಟಾಗುತ್ತೆ, 100 ಆಗುತ್ತೆ. 10 of diamonds. 10 ಆಡೋಕ್ಕಾಗಲ್ಲ ನಾನು. 10ಇಂದ ಮೈನಸ್ ಮಾಡಿಸ್ಬೋದು ಬೇಕಾದ್ರೆ, ಪ್ಲಸ್ ಅಂತೂ ಮಾಡಿಸ್ಬಾರ್ದು ನಾನು. ಪ್ಲಸ್ ಮಾಡಿಸಿದ್ರೆ ಏನಾಗುತ್ತೆ, 107ಗೆ ಹೋಗುತ್ತೆ. ಅಲ್ಲೂ ಕೂಡ ನಂದು 2 ಪಾಯಿಂಟ್ ಮೈನಸ್ ಆಗುತ್ತೆ. ಸೊ ನಾನು ಏನು ಮಾಡ್ತೀನಿ, ಮೈನಸ್ ಮಾಡಿಸಲ್ಲ. 3 of Ace of trees. ಎಕ್ಕ ಇದೆ ನೋಡಿ, ಎಕ್ಕಾಯಿಂದ 1 ಆಡ್ತೀನಿ. 1. ನೋಡಿ, ಎಕ್ಕ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಎಸ್ ಮೇಲೆ 1 ಆಡ್ತೀರಾ ಅಥವಾ 11 ಆಡ್ತೀರಾ ಅಂತ ಕೇಳುತ್ತೆ. 1. ನಾನು 1 ಆಡ್ತೀನಿ. Ace. All games. Added 1. Total 98. Mustaq Ahmed's turn. ಓಕೆ, ಈಗ ಮುಸ್ತಾಕ್ ಹತ್ರ 9. Added 0. Total 98. ನೋಡಿ, ಅವ್ರು 0 ಆಡಿದ್ರು. Hanamatha Rayap's turn. 0 ಇತ್ತು ಅವ್ರ ಹತ್ರ, 0 ಆಡಿದ್ರು. ಯಾಕಪ್ಪ ಅಂತಂದ್ರೆ ಮುಂದಕ್ಕೆ ಹೋಗಂಗಿಲ್ವಲ್ಲ, ಅದಕ್ಕೆ. ಈಗ ಹನುಮಂತ ಹತ್ರ Ace. yes Added ಇತ್ತು. 1. Total 99. Board reset. Yours turn. ಓಕೆ, 99 ಹೋಗಾದ್ಮೇಲೆ ಬೋರ್ಡ್ ರಿಸೆಟ್ ಆಗುತ್ತೆ, ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ. ಕಾರ್ಡ್ ಎಲ್ಲ ಹೊಸದಾಗಿ ಆ್ಯಡ್ ಬರುತ್ತೆ, ಬೇರೆ ಬೇರೆ ಕಾರ್ಡ್ಸು. ಹಂಗಂತ ಪಾಯಿಂಟ್ಸ್ ಎಲ್ಲ ಏನು ಮೈನಸ್ ಆಗಲ್ಲ, ಪಾಯಿಂಟ್ಸ್ ಎಲ್ಲ ಅಷ್ಟೇ ಇರುತ್ತೆ. ಈಗ ನೋಡಿ ಪಾಯಿಂಟ್ಸು. Hanamatha Rayap 4. Gadik Singh 2. Mustaq Ahmed 1. ಎಸ್, ಮುಸ್ತಾಕ್ ಹತ್ರ 1 ಇದೆ, ನನ್ನ ಹತ್ರ 2 ಇದೆ, ಹನುಮಂತ ಹತ್ರ 4 ಪಾಯಿಂಟ್ಸ್ ಇದೆ. ಸೊ ಈಗ ನನ್ನ ಟರ್ನ್ ಇದೆ ನೋಡಿ. Control is with Gadik Singh. ನಾನೇ ಸ್ಟಾರ್ಟ್ ಮಾಡಬೇಕೀಗ.
ಟೆನ್ನು ಅಷ್ಟೇ ನಾನು ಪ್ಲಸ್ ಮಾಡಿಸ್ಬೋದು ಮೈನಸ್ ಮಾಡಿಸ್ಬೋದು ಅಂತ ಹೇಳೋದ್ನಲ್ಲ, ನೀವು 10 ಮೇಲೆ ಕ್ಲಿಕ್ ಮಾಡಿದಾಗ ಪ್ಲಸ್ ಮಾಡ್ತೀರಾ ಮೈನಸ್ ಮಾಡ್ತೀರಾ ಅಂತ ಕೇಳುತ್ತೆ. Jack of diamonds. ಈಗ ಜಾಕ್ ಇದೆ, ಈ ಜಾಕ್ ಆಡಿದ್ರೆ 2 ಅವಕಾಶ ಸಿಗುತ್ತೆ, ಆದರೆ ಈಗ ಆಡಲ್ಲ ನಾನು ಅದನ್ನ. 6 of trees. Ace dot added 1 top. 6 of trees. Jack ace of hearts. 2 ಏಸ್ ಇದೆ, Jack of 6 of trees. 6 ಇದೆ. ನಾನೇನು ಮಾಡ್ತೀನಿ, 6 ಆಡ್ತೀನಿ. 6. Added 6. Total 6. Okay, total Mustaq 6, huh? Ahmed's turn. 7. Added 7. Total 13. Okay, total Queen. Added 10. Total 23. Yours turn. ಓಕೆ 23. Jack of diamonds. Ace of trees. ಓಕೆ ಸ್ನೇಹಿತರೆ, ಈಗ 23 ಇದೆಯಲ್ಲ, Jack of ace of hearts. ಈಗ ನಾನು 10 ಪಾಯಿಂಟ್ ಬೇಕು. Jack of diamonds. ಜಾಕ್ ಆಡಿದ್ರೆ 33 ಆಗುತ್ತೆ ಕರೆಕ್ಟಾಗಿ. 33 ಆಗೋದ್ರಿಂದ ನನಗೆ ಲಾಭ ಅದು ನೋಡಿ. ಈಗ Board. 23. 23 ಇದೆ. Ace of jack of diamonds. ಜಾಕ್ ಆಡ್ತೀನಿ ನೋಡಿ ಈಗ. Jack. Added 10. Okay. Total 33. ಮುಸ್ತಕ್ ಆಚೆ ಹೋದ Yours almost. turn. ಮುಸ್ತಕ್ ಹತ್ರ 0 ಪಾಯಿಂಟ್ಸು ನೋಡಿ, ಈಗ ಪಾಯಿಂಟ್ಸ್ ಹೇಳಿಸ್ತೀನಿ. Hanamatha Rayap. 3. Gatik Singh. 2. ಮುಸ್ತಕ್ ಆಡ್ತಲ್ಲೇ ಇಲ್ಲ, ಈಗ ಲಾಸ್ಟ್ ಪ್ಲೇಸ್ ಹೋದ್ರು. ಈಗ ನಾವಿಬ್ರು ಆಟದಲ್ಲಿದ್ದೀವಿ. ನನ್ನ ಹತ್ರ 2 ಇದೆ, ಹನುಮಂತ ಹತ್ರ 3 ಇದೆ. ನೋಡೋಣ ನೆಕ್ಸ್ಟು. Ace of trees. 8 of diamonds. Ace of hearts. ಓಕೆ 8 of trees. 2 ಏಸ್ ಇದೆ, 8 of diamonds. 8 ಇದೆ, 8 ಆಡ್ತೀನಿ. 8. Added 8. Total 41. Hanamatha Rayap's turn. ನೆಕ್ಸ್ಟ್ ಸ್ಟಾಪು 66. ಓಕೆ 66 ಕ್ಯಾಚ್ ಮಾಡಬೇಕು 8. ಎಕ್ಸಾಕ್ಟ್ಲಿ. Added 8. Total 49. Yours turn. ಓಕೆ 49. Ace of hearts. Stop recall. ಈಗ. Ace of 3 of hearts. 3 ಇದೆ, 3 ಆಡ್ತೀನಿ. 3. Added 3. Total 52. 3 ಬದಲು Hanamatha Rayap's Ace of turn. diamonds. 3 ಏಸ್ ಇದೆ, Ace of hearts. Ace of trees. 3 ಅಕ್ಕ ಇದೆ ನನ್ನ Added ಹತ್ರ. 4. Total 56. Yours ಛೇ turn. ಛೇ ಛೇ ಹತ್ರದೇ ಇಲ್ವಲ್ಲ. 4 dot. Ace of trees. Ace of Ace of hearts. Ace of diamond. Ace of trees. 3 ಅಕ್ಕ ಇದಾವೆ. ಈಗ 1 ಅಕ್ಕ ಆಡ್ತೀನಿ, 1 ಪಾಯಿಂಟ್ ಆಡ್ತೀನಿ. ಯಾಕಂದ್ರೆ 11 ಆಡೋಕ್ಕಾಗಲ್ಲ, 11 ಆಡಿದ್ರೆ ನಾನು ಪಾಯಿಂಟ್ ಕಳ್ಕೊತೀನಿ. 11. 1. 1 ಆಡ್ತೀನಿ. Ace. Top games. Added 1. Total 57. Hanamatha Rayap's turn. ಓಕೆ ಈಗ 9ದಂತೂ ಯಾವುದೋ ಕಾಯಿ ಇಲ್ಲ ಈ ರೌಂಡಲ್ಲಂತೂ ಗೆಲ್ಲಕ್ಕಾಗಲ್ಲ ಹನುಮಂತವರು. ನೋಡೋಣ ಅವ್ರ ಹತ್ರ ಅದಕ್ಕಿಂತ ಕಡಿಮೆ ಯಾವ್ದಾದ್ರು ಪಾಯಿಂಟ್ ಎಲ್ಲ ಇದೆಯಾ ಅಥವಾ ಮುಂದಕ್ಕೆ ಹೋಗ್ತಾರಾ 66ಗಿಂತ. ಸೊ ಇಲ್ಲಿ ಇನ್ನೊಂದು ಸ್ನೇಹಿತರೆ 10 ಇರೋ ಚಾನ್ಸ್ ಜಾಸ್ತಿ ಇರುತ್ತೆ. ಯಾಕೆ ಅಂತಂದ್ರೆ ರಾಜಾಗೂ 10, Mustaq Ahmed. Bye bye. ರಾಜಾಗೂ 10, ರಾಣಿಗೂ 10, ಜಾಕ್ಗೂ 10, ಆಮೇಲೆ ಹತ್ರದ್ದು ಒಂದು ಎಲೆ ಇರೋದ್ರಿಂದ 10 ಇರೋ ಚಾನ್ಸ್ ಜಾಸ್ತಿ ಇರುತ್ತೆ. ಹಂಗಾಗಿ ನಾವು ಯಾವಾಗಲೂ ಸ್ಟ್ರಾಟಜಿ ಏನು ಮಾಡಬೇಕು ಅಂದರೆ ಈಗ 10 ಪಾಯಿಂಟ್ ಮೈನಸ್ ಇರೋ ಥರ ಬಿಡಬಾರ್ದು. ಅಂದರೆ ಈಗ 56ಅಲ್ಲಿ 5. ಬಿಡೋದು, Added 5. Total 62. Yours turn. 23ಅಲ್ಲಿ ಬಿಡೋದು, ಆಮೇಲೆ 56ಅಲ್ಲಿ ಬಿಡೋದು, 89ಅಲ್ಲಿ ಬಿಡೋದು, ಹಂಗೆಲ್ಲ ಮಾಡಬಾರ್ದು. ಯಾಕೆ ಅಂದರೆ Hanamatha Rayap's turn. Mustaq Ahmed. Quit the game. 10 ಇರೋ ಚಾನ್ಸ್ ಜಾಸ್ತಿ ಇರುತ್ತೆ. ಓಕೆ ಸೊ ಈಗ ಮುಸ್ತಾಕ್ ಕ್ವಿಟ್ ಮಾಡ್ಯಾರೆ, ಹಂಗಾಗಿ ಮತ್ತೆ ಹನುಮಂತವ್ರಿಗೆ ಹೋಯ್ತದು ಆಡೋದು. 5 dot added. 5 of trees. ಇದೊಂದು ಬಗ್ಗೆ ಆ್ಯಕ್ಚುಲಿ ಹಂಗೆ ಹೋಗ್ಬಾರ್ದು ಅದು, ಬಟ್ ಎನಿವೆ ಅದು ಮುಂದೆ ಫಿಕ್ಸ್ ಆಗ್ಬೋದು. ನೋಡೋಣ ಏನು ಆಡ್ತಾರೆ ಈಗ. ನಮ್ದು ಟರ್ನ್ ಇಲ್ದಾಗ ನಾವೇನಾದ್ರು ಆಡಿದ್ರೆ Ace of diamonds. Ace of hearts. Ace of 5 of trees. ನೋಡಿ ಏನನ್ನತ್ತೆ, Not your turn. ನಿಮ್ಮ ಟರ್ನ್ ಅಲ್ಲ ಅಂತ ಹೇಳುತ್ತೆ ನಾವು ಆಡಕ್ಕೆ ಹೋದ್ರೆ. 9. Added 0. Total 62. Yours turn. ಓಕೆ 62 ಇದೆ. Ace of diamonds. Ace of hearts. ಸೊ ನಾನು Ace of 5 of trees. 5 ಆಡೋಕ್ಕಾಗಲ್ಲ. ಯಾಕಪ್ಪ ಅಂತಂದರೆ 62ಇಂದ 67ಗೆ ಹೋಗ್ಬಿಡುತ್ತೆ ಸೀದಾ. ಹಂಗಾಗಿ Ace of diamonds. 2 ಎಕ್ಕ ಇದೆ, ನಾನು ಒಂದು ಎಕ್ಕನ ಯೂಸ್ ಮಾಡಿಕೊಂಡು 11 ಆ್ಯಡ್ ಮಾಡೋಕ್ಕಾಗಲ್ಲ, 1 ಪಾಯಿಂಟ್ ಆ್ಯಡ್ 11. ಮಾಡ್ತೀನಿ. 1. Ace. Card games. Added 1. Total 63. Okay. Hanamatha Rayap's turn. ಈಗ ಹನುಮಂತವ್ರ ಹತ್ರ 3 ಇದ್ರೆ 3. Oh, Added more 3. ಇತ್ತು ಅವ್ರ ಹತ್ರ. Total 66. Okay. Yours turn. 66 ಆಗಿದೆ. 5 3 of spades. Ace of hearts. ಓಕೆ 3 of spades. ಈಗ ನಾನು ಏನು ಮಾಡ್ತೀನಿ, 5 of trees. ಮತ್ತೆ 5 ಆ್ಯಡ್ ಮಾಡ್ತೀನಿ. 5. Added 5. Total 71. 3 of 5 of Hanamatha spades. 3 of Rayap's 5 of turn. spades. 5 ಬದಲು ಮತ್ತೆ ಇನ್ನೊಂದು 5 ಬಂದಿದೆ ನನ್ನ ಹತ್ರ ಈಗ. Queen. Added 10. Total 81. Yours turn. ಓಕೆ 81. 3 of spades. Ace of hearts. 3 5 of spades. ಓಕೆ 5 ಆಡ್ತೀನಿ ನಾನೀಗ. 5. Added 5. Total 86. 86 ಆಗಿದೆ. Hanamatha Rayap's turn. ನೋಡೋಣ ಹನುಮಂತವ್ರು ಏನು ಆಡ್ತಾರೆ ಈಗ. 13ದಂತೂ ಯಾವುದೋ ಕಾಯಿನ್ ಇಲ್ಲ, ಜಾಕ್ ಇರಬಾರ್ದು ಅಷ್ಟೇ. ಜಾಕು +3 ಇದ್ದರೆ 99 ಮಾಡ್ಕೊಬೋದು ಅವರು. ನನ್ನ ಹತ್ರ 3 of 7 of hearts. 7 ಇದೆ, 3 of ace of hearts. ಒಂದು ಎಕ್ಕ ಇದೆ. ನೋಡೋಣ ಎಲ್ಲಿಗೆ ನಿಲ್ಲಿಸ್ತಾರೆ. Board. 86. 86 ಇದೆ ಬೋರ್ಡಲ್ಲಿ. 4.
Added 4. Total 90. Yours turn. ಓಕೆ 90. 3 of spades. Ace of hearts. 3 7 of hearts. ನಾನು 7 ಆಡ್ತೀನಿ ಈಗ, ಯಾಕೆ ಅಂತಂದರೆ 2 ಯಾವುದೂ ಇಲ್ಲ ಹಂಗಾಗಿ. 7. Added 7. Total 97. ಈಗಂತೂ ಅವ್ರಿಗೆಲ್ಲ ಕಾಗಲ್ಲ, Hanamatha Rayap's turn. ಯಾಕಂದರೆ 2 ಪಾಯಿಂಟ್ ಆ್ಯಡ್ ಮಾಡೋದು ಯಾವುದೇ ಎಲ್ಲೇ ಇಲ್ಲ ಈ ಗೇಮಲ್ಲಿ, ಹಂಗಾಗಿ ಇಲ್ಲ 97ಅಲ್ಲೇ ಇರಬೇಕು ಅವರು, ಇಲ್ಲ 98 ಹೋಗ್ಬೋದು. Added 1. Total 98. ಓಕೆ Yours turn. 98 ಹೋದ್ರಲ್ವಾ. 3 of spades. Ace of hearts. ನಂತರ ಏಸ್ ಇದೆ ಸ್ನೇಹಿತರೆ, 1 ಆ್ಯಡ್ ಮಾಡ್ತೀನಿ, 2 ಪಾಯಿಂಟ್ ಮೈನಸ್ ಆಗತ್ತೆ ಅವ್ರದ್ದು. ನೋಡಿ ಈಗ ಎಕ್ಕ ಇಲ್ಲಿ 1 ಬೇಕಾ 11 ಬೇಕಾ ಅಂತ ಕೇಳುತ್ತೆ. 1 ಆ್ಯಡ್ ಮಾಡ್ತೀನಿ, Ace. ಮ್ಯಾಚ್ ಕಂಪ್ಲೀಟ್ ಆಗುತ್ತೆ. Added 1. Total 99. Board reset. ಓ ಓಕೆ, Hanamatha ಇಬ್ಬರ Rayap's ಹತ್ರನೂ turn. 1 ಇದೆಯಾ ನೋಡೋಣ ಬೋರ್ಡ್ ಅಂತ. Hanamatha Rayap. 1. Gatic Singh. 1. ಇಬ್ಬರ ಹತ್ರನೂ 1 ಇದೆ. ಈಗ ಕ್ರೂಷಿಯಲ್ಲು ಯಾರು ಫಸ್ಟು 33 ಮಾಡ್ತಾರೋ ಅವರೇ ವಿನ್ ಈಗ. ಓಕೆ Chat history. Button. Send voice call to ನೋಡೋಣ players. ಯಾರಿದೆ ಅದೃಷ್ಟ, ಯಾರು 33 ಮಾಡ್ತಾರೋ ಅವ್ರು ವಿನ್ನು, Technical issues. Troubleshoot. Button. ಯಾರು 33 ದಾಟ್ತಾರೋ ಅವ್ರು ಲಾಸು. ನೋಡೋಣ Manage sound. Points display history. Button. 7. Added 7. Total 7. Yours turn. 7 ಆ್ಯಡ್ ಮಾಡಿದ್ರು. 7 7 dot 2 of spades. ನಂತರ 2 ಇದೆ, 4 of threes. 4 ಇದೆ, King of threes. ಕಿಂಗ್ ಇದೆ, ಕಿಂಗ್ ಆಡ್ತೀನಿ. King. Added 10. Total 17. Hanamatha Rayap's turn. ರಾಜ 10 ಪಾಯಿಂಟು, ರಾಜ ಆಡಿದೆ. ಈಗ ರಾಜ ಬದಲು ಇನ್ನೊಂದು ಬಂದಿರುತ್ತೆ ಯಾವುದು. 4 of 2 of diamonds. ಓಕೆ ಡಬಲ್ ಬಂದಿದೆ ನಂತರ, ಅದೇನು ಯೂಸ್ ಇಲ್ಲ ಈಗ ಆಲ್ಮೋಸ್ಟು. Queen. Added 10. Total 27. Okay. Yours 4 of turn. threes. ಈಗ 2 of diamonds. Stop recording. 2 of spades. 4 of 2 of diamonds. 4 of threes. 4 ಆಡ್ಬೇಕು ನಾನು. 4. Added 4. Total 31. Okay. Hanamatha Rayap's ಯಾಕಂದರೆ turn. 27 ಇದ್ನಲ್ಲ, 2 2 ಇತ್ತು ನಂತರ, ಅದು ಆಡಿದ್ರೆ ಡೈರೆಕ್ಟ್ ಮಲ್ಟಿಪ್ಲೈ ಬೈ 2 ಆಗೋದು, 54 ಹೋಗ್ಬಿಡೋದು, 27 into 2. ಹಂಗಾಗಿ ನಾನು ಅದು ಆಡೋಕೆ ಆಗ್ತಾನೆ ಇರಲಿಲ್ಲ, 2 ಇತ್ತು ನನ್ನ ಹತ್ರ ಅದು. ಅವ್ರು ನೋಡೋಣ ಏನು ಆಡ್ತದೆ ನಂತರ. 10 of hearts. ಓಕೆ ನನ್ನ ಹತ್ರ ಒಂದು ಮೈನಸ್ ಮಾಡೋಕ್ಕಾದ್ರೂ ಅವಕಾಶ ಸಿಕ್ಕಿದೆ ಈಗ. ಅವ್ರ ಹತ್ರ ಏಸ್ ಇದ್ದರೆ ಓಕೆ, ಅಥವಾ 9 0 ಇದ್ದರೆ ಓಕೆ, 2 ಇಲ್ಲ ಅಂತಂದರೆ ಅವರು ಸೋಲ್ತಾರೆ ಈ ಗೇಮು. ನೋಡೋಣ ಏನು ಮಾಡ್ತಾರವರು. 10. Added minus 10. Total 21. Yours turn. ಓಕೆ 21 ತಂದಿದ್ದಾರೆ. 2 of spades. 10 of hearts. 2 of diamonds. ಓಕೆ ನಾನು ಏನು ಮಾಡ್ತೀನಿ ಈಗ, 2 ಇದೆ, 2 ಆಡೋಕ್ಕಾಗಲ್ಲ ನಾನೀಗ, ಯಾಕಪ್ಪ ಅಂತಂದರೆ ಟೋಟಲ್ ಪಾಯಿಂಟ್ಸ್ ಎಷ್ಟಿದೆ, 21 ಇದೆ ಅಲ್ವಾ. Board 21. ಸೊ ನಾನು 2 ಆಡಿದ್ರೆ 42 ಆಗುತ್ತೆ, ಮಲ್ಟಿಪ್ಲೈಡ್ ಬೈ 2, ಸೊ 33 ದಾಟ್ಬಿಡುತ್ತೆ. ನಾನು ಅದನ್ನ ಆಡಂಗಿಲ್ಲ ಈಗ. 10 of hearts. 2 of diamonds. 10 of hearts. 10 ಆಫ್ ಹಾರ್ಟ್ಸ್ ಇದೆಯಲ್ಲ, ಇದನ್ನ ಆಡ್ತೀನಿ. ಇದು 10 ಅಂತಂದರೆ 10. 10ಗೆ ಪ್ಲಸ್ ಆದರೂ ಮಾಡಿಸ್ಬೋದು, ಮೈನಸ್ ಆದರೂ ಮಾಡಿಸ್ಬೋದು ಅಂತ ಹೇಳಿದ್ನಲ್ಲ. ಇಲ್ಲಿ 2 ಆಪ್ಷನ್ ಬರುತ್ತೆ ನೋಡಿ ನಮಗೆ. ಒಂದು Dash 10. 10. ಬರೀ 10 ಅಂತಂದರೆ ಪ್ಲಸ್ಸು, Dash 10. ಡ್ಯಾಶ್ 10 ಅಂತಂದರೆ ಮೈನಸ್ಸು. ಸೊ ನಾನೀಗ Back button. Dash 10. 10. 10 ಪ್ಲಸ್ ಮಾಡ್ತೀನಿ, ಮತ್ತೆ 31 ಹೋಗುತ್ತೆ. 10. Arcade. Added 10. Total 31. 2 of spades. Hanamatha 3 of hearts. Rayap's 2 of turn. diamonds. 3 of hearts. ಓಕೆ ನೋಡೋಣ ಏನು ಮಾಡ್ತಾರೆ ಈಗ ನಿಮ್ಮಂಥವ್ರು. ಅವ್ರ ಹತ್ರ ಏಸ್ ಇದ್ದರೆ ಓಕೆ, ಅಥವಾ 0 ಇದ್ದರೆ ಓಕೆ, ನಾನೇ ಸೋಲ್ಬೇಕಾಗುತ್ತೆ ಗೇಮು. ಅವ್ರ ಹತ್ರ 2 ಇಲ್ಲ ಅಂತಂದರೆ ಅವರೇ ಸೋಲ್ತಾರೆ, ಅಥವಾ ಮೈನಸ್ ಮಾಡಿಸೋದು 10 ಇದ್ದರೆ ಓಕೆ, 10 ಇಲ್ಲ ಅಂತಂದರೆ 2 of spades. 2 of diamonds. ಆಲ್ಮೋಸ್ಟ್ ನಾನೇ ಗೆಲ್ತೀನಿ ಗೇಮು. ಈ 3ರಲ್ಲಿ ಯಾವ್ದಾದ್ರು ಒಂದಿದ್ರೆ ಅವ್ರ ಹತ್ರ ಅವ್ರು ಉಳ್ಕೊಂಡಂಗೆ, ಇಲ್ಲ ಎಕ್ಕ, ಇಲ್ಲ 10 ಅದು ಮೈನಸ್ ಮಾಡ್ಸೋಕ್ಕೆ, ಅಥವಾ 0 ಮುಂದಕ್ಕೆ ಹೋಗ್ದಂಗೆ. 33 ದಾಟಂಗಿಲ್ಲ ಈಗ, 31ನಲ್ಲಿದೆ. ಸರಿ Board 3rd Jack. Added no. 10. Total 41. ಅಷ್ಟೇ. Back to home. Match successfully ಮ್ಯಾಚ್ completed. ಕಂಪ್ಲೀಟ್ ಆಯಿತು, ನಾನೇ ಫಸ್ಟು. Back to home. Arcade. ಸೊ ನಂದು ಹನುಮಂತದ್ದು 1 ಪಾಯಿಂಟ್ ಇದ್ದಾಗ ಅವ್ರದ್ದೇ ಮೈನಸ್ ಆಯಿತು. ಯಾಕಪ್ಪ ಅಂತಂದರೆ 31ನಲ್ಲಿದ್ದಾಗ ಅವ್ರ ಹತ್ರ 33 ಅನಿವಾರ್ಯವಾಗಿ ದಾಟಲೇಬೇಕಾಯ್ತು. ಅವ್ರ ಹತ್ರ 3 ಕಾಯಲ್ಲಿ ಯಾವುದೂ ಕೂಡ ಅಲ್ಲಿ 31ನಿಂದ ಹಿಂದೆ 33 ಮುಟ್ಟೋ ಥರನೂ ಇರಲಿಲ್ಲ, ಅಥವಾ 33ಇಂದ ಹಿಂದಕ್ಕೆ ಉಳ್ಕೊಳ್ಳೋ ಥರನೂ ಇರಲಿಲ್ಲ, ಎಲ್ಲ ಮುಂದಕ್ಕೆ ಹೋಗೋ ಥರನೇ ಇತ್ತು. ಹಂಗಾಗಿ ಅವ್ರ ಪಾಯಿಂಟ್ ಮೈನಸ್ ಆಯಿತು. ಇಲ್ಲಿ ನೋಡಿ, Winners list. Rank 1. Katak Singh. ನಾನು ರ್ಯಾಂಕ್ 1, Rank 2. Hanamatha Rayap. ಹನುಮಂತರಾಯ ರ್ಯಾಂಕ್ 2, Rank 3. Mustaq Ahmed. ಮುಸ್ತಾಕ್ ಅಹಮದ್ ರ್ಯಾಂಕ್ 3. ಓಕೆ, ಸೊ ಈ ರೀತಿ ಸ್ನೇಹಿತರೆ. ಸೊ ಸ್ವಲ್ಪ ಸ್ಟ್ರಾಟಜಿ ಯೂಸ್ ಮಾಡಬೇಕಾಗತ್ತೆ ನಾವು. ಇನ್ನು ಆಡ್ತಾ ಇದ್ದಾಗ ನಿಮ್ಗೆ ಗೊತ್ತಾಗುತ್ತೆ, ಮೈನಾಗಿ ತುಂಬಾ ಇಂಟ್ರೆಸ್ಟಿಂಗ್ ಆಟ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಆಡ್ತಾ ಇದ್ದಾಗ ಹೆಂಗೆ ಟೈಮ್ ಪಾಸ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಜೊತೆಗೆ ಒಂದು ಆಟ ಆದಮೇಲೆ ಮತ್ತೆ ಇನ್ನೊಂದು ಸಲ ಆಡೋಣ ಅನ್ನೋ ಥರ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಸೊ ಈ ಆಟ ನಿಮ್ಗೆ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಇಲ್ಲ ಅಂತಂದರೆ ಇನ್ನೊಂದು ಸಲ ವೀಡಿಯೋ ನೋಡಿ, ಖಂಡಿತವಾಗ್ಲೂ ಅರ್ಥ ಆಗುತ್ತೆ.
ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಂದಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.